ಹಿಂದಿನ ಸ್ಲೈಡ್ ಹೋಗಿ. ಇದೆಲ್ಲ ನಿಮ್ಗೆ ಡೀಟೇಲ್ಸ್ ಕಂಪ್ಲೀಟ್ ಕೊಡ್ತೀವಿ. ಎಲ್ಲ ನಿಮ್ಗೆಲ್ಲಾನು ಕಂಪ್ಲೀಟ್ ಎಲ್ಲ PDF ಎಲ್ಲ ಕೊಡ್ತೀವಿ. 75 ಅವ್ರು ಹೇಳಿರೋ ಸಿಂಗಲ್ ಪೇಜ್ ಆಕ್ಚುಲಿ 118 ರೂಪಾಯಿ ಹಾಕೊಂಡಿದಾರಲ್ಲ. ಇದೆಲ್ಲ ನಾನು ಹೇಳ್ತಿರೋದು ನಿಮ್ಗೆ ಎಸ್ಟಿಮೇಟೆಡ್ ಪ್ರೈಸಸ್ ಹೇಳ್ತಿರೋ ಸರ್. ಎಸ್ಟಿಮೇಟೆಡ್ ಪ್ರೈಸಸ್ ಅವ್ರು ಹಾಕೊಂಡಿರೋದು. ಅವ್ರು ಆಕ್ಚುಲಿ ರೇಟ್ ಶೂಟ್ ಕೊಟ್ಟಿರೋದ್ರಿಂದ ಹೆಚ್ಚೇ ಇದೆ, 118 ರೂಪಾಯಿಗೂ ಬರುತ್ತೆ. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ನಾವು ತಗೊಂಡಾಗ ಎಲ್ಲ ಎಸ್ಕಾಂ ನಲ್ಲಿ ಏನ್ ಕಾಸ್ಟ್ 8500 OM ಪ್ಲಸ್ ಇಂಟು 12 ತಿಂಗಳು ಇಂಟು 10 ವರ್ಷ ಒಂದೊಂದು ಮೀಟರ್ಗೆ 17,000 ಬರುತ್ತೆ. ಅದೇ ಬೇರೆ ರಾಜ್ಯದಲ್ಲಿ ಒಂದು ಗರಿಷ್ಠವಾಗಿ ತಗೊಂಡಿರೋದು ಇನ್ನೂ ಕನಿಷ್ಠವಾಗಿರುತ್ತೆ, ತಗೊಂಡ್ರೆ 7,740 ರೂಪಾಯಿ ಆಗುತ್ತೆ ಪರ್ ಮೀಟರ್. ನಮ್ಮ ಕರ್ನಾಟಕದಲ್ಲಿ 17,000. ಡಿಫರೆನ್ಸ್ ಇನ್ ಅಮೌಂಟ್ ಬರೀ ಬೆಸ್ಕಾಂ ಅಂಡ್ ಅದರ್ ಸ್ಟೇಟ್ಸ್ ತಗೊಂಡಾಗ 9,260 ಬರುತ್ತೆ. ಸೊ ಅಡಿಷನಲ್ ಎಕ್ಸ್ಪೆಂಡಿಚರ್ ಬರೀ 8 ಲಕ್ಷ ಮೀಟರ್ಸ್ಗೆ ಎಸ್ಕಾಂಗಳಿಗೆ ಲೆಕ್ಕ ಹಾಕಿರುತ್ತೆ. ಆಕ್ಚುಲಿ 8 ಲಕ್ಷ ಎಲ್ಲ ಇದು ದೊಡ್ಡ ಸಂಖ್ಯೆನಲ್ಲಿ ಹೋಗುತ್ತೆ. ಬರೀ ಇದಕ್ಕೆ ಲೆಕ್ಕ ಹಾಕೊಂಡ್ರೆ ಬೇಸಿಕ್ ಕಾಸ್ಟ್ ಬಿಟ್ಟು, ಈ ಕಾಸ್ಟ್ ಬಿಟ್ಟು ಬೇರೆ ರಾಜ್ಯದ ಅಡಿಷನಲ್ ಏನು 9,660 ರೂಪಾಯಿ ಎಕ್ಸೆಸ್ ಕಾಸ್ಟ್ ಅನ್ನು ತಗೊಂಡ್ರೇನೆ ಸಾಕು. 9,260 ರೂಪಾಯಿ ಇಂಟು 8 ಲಕ್ಷ ಇಂಟು 10 ವರ್ಷ ಎಷ್ಟಾಗುತ್ತೆ ಆಯ್ತಾ? ಇದು ತೆಗಿಬೋದು. ನೆಕ್ಸ್ಟ್ ಸ್ಲೈಡ್ ಹೋಗೋದಾ? ಓಕೆ. ಈ ಒಂದು ಅಪ್ಫ್ರಂಟ್ ಫೀಸ್ ಏನ್ ತಗೊಳ್ತಾರೆ 8,500 ಹಾಕಿಲ್ಲ, ಬರೀ 8,000 ಹಾಕಿರೋದಿದೆ. 8,000 ಮೈನಸ್ 900 ರೂಪಾಯಿ. 900 ರೂಪಾಯಿ ಅಪ್ಫ್ರಂಟ್ ಫೀಸು ಬೇರೆ ರಾಜ್ಯದ ತಗೊಂಡಿತಾ ಇರೋದು. ನಮ್ಮ ರಾಜ್ಯದಲ್ಲಿ ಒಂದು 8,000 ರೂಪಾಯಿ ಅಂತ ಹಾಕೊಂಡ್ರೆ 7,100 ರೂಪಾಯಿ ಬರುತ್ತೆ ಇಂಟು 12% ಇಂಟ್ರೆಸ್ಟ್. 10 ವರ್ಷಕ್ಕೆ ಹಾಕೊಂಡ್ರೆ 10,000 ರೂಪಾಯಿ, 10,200 ರೂಪಾಯಿ ಒಂದು ಮೀಟರ್ ಬರುತ್ತೆ. ಅರ್ಥ ಆಯ್ತಿದೆ? ಸೊ ಟೋಟಲ್ ಕ್ಯುಮುಲೇಟಿವ್ ಇಂಟ್ರೆಸ್ಟ್ ಅಮೌಂಟ್ ತಗೊಂಡ್ರೆ 10 ವರ್ಷಕ್ಕೆ 8,000. ಒಂದು ಮೀಟರ್ಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ 7,100 ರೂಪಾಯಿಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ 10 ವರ್ಷಕ್ಕೆ 10,200 ರೂಪಾಯಿ ಬರ್ತದೆ ಪರ್ ಮೀಟರ್. ಏನು ಈ ಒಂದು 10,200 ಕ್ಯಾಲ್ಕುಲೇಟ್ ಮಾಡಿ 10 ವರ್ಷಕ್ಕೆ ತಗೊಂಡ್ರೆ ನಮಗೆ ಟೋಟಲ್ ಅಮೌಂಟ್ ಎಷ್ಟು ಬರುತ್ತೆ? 8,160 ಕೋಟಿ ಬರುತ್ತೆ. ಹಾಗಾಗಿ ಅಡಿಷನಲ್ ಎಕ್ಸ್ಪೆಂಡಿಚರ್ ಪ್ಲಸ್ ಇಂಟ್ರೆಸ್ಟ್ ಎರಡೂ ಸೇರಿಸಿದ್ರೆ 15,568 ಕೋಟಿ ಹೆಂಗ್ ಬಂತು ಅಂತ ತೋರಿಸ್ಲಿಕ್ಕೆ. ಒಂದು ಹೆಚ್ಚುವರಿ ಬರ್ತಿರೋಂಥದ್ದು ನಿಮಗೆ ಒಂದೊಂದು ಮೀಟರ್ ಇನ್ನೇ ಸ್ಲೈಡ್ ಹೋಗುತ್ತೆ ನೋಡಿ ಸರ್. ಒಂದೊಂದು ಮೀಟರ್ಗೆ ಡಿಫರೆನ್ಸ್ ಅಮೌಂಟ್ ಬರ್ತಿರೋದು ಬೇರೆ ರಾಜ್ಯಕ್ಕೂ ನಮಗೂ 9,260 ರೂಪಾಯಿ ಬರುತ್ತೆ ಒಂದೊಂದು ಮೀಟರ್ಗೆ ಡಿಫರೆನ್ಸ್ ಕಾಸ್ಟ್. ಸಾಫ್ಟ್ವೇರ್ ಮತ್ತು ಮೀಟರ್ ಚಾರ್ಜಸ್ ಎರಡೂ ಸೇರಿಸಿ ನಾವು ಅದನ್ನ ತಗೊಂಡಾಗ 8 ಲಕ್ಷ ಮೀಟರ್ ಇಂಟು 10 ವರ್ಷ ತಗೊಂಡ್ರೆ 10 ವರ್ಷಕ್ಕೆ ತಗೊಂಡ್ರೆ 7,400 ಬರ್ತದೆ. ನಾನು ನೆಕ್ಸ್ಟ್ ಹೋಗ್ತಿರೋದು ಏನು ಅಂದ್ರೆ ಈ 8,000 ಏನು ಈ ಅಪ್ಫ್ರಂಟ್ ಫೀಸ್ ಏನಿದೆಯಲ್ಲ ಬೇರೆ ರಾಜ್ಯಕ್ಕೂ ನಮ್ಗೂ ಮೀಟರ್ ಚಾರ್ಜ್ ಫಸ್ಟ್ ಟೈಮ್ ಇನಿಷಿಯಲ್ ಅಮೌಂಟ್ ತಗೊಳ್ತಾರಲ್ಲ ಆ ಅಮೌಂಟ್ ನಿಮ್ಗೆ ತೋರಿಸ್ತಾರೆ ನೆಕ್ಸ್ಟ್ ಸ್ಲೈಡ್. ಆ ಅಮೌಂಟ್ ಗೆ ಅಪ್ಫ್ರಂಟ್ ಫೀಸ್ ಅಂತ ಹೋದಾಗ ಮೀಟರ್ ಚಾರ್ಜ್ ಸಾಫ್ಟ್ವೇರ್ ಇದು ಮೀಟರ್ ಚಾರ್ಜಸ್ ಅಲ್ಲಿ ಅಪ್ಫ್ರಂಟ್ ಅಲ್ಲಿ ಡಿಫರೆನ್ಸ್ ಬರ್ತಿರೋದು. ಈ ಡಿಫರೆನ್ಸ್ ಅಮೌಂಟ್ ನೀವು 10 ವರ್ಷಕ್ಕೆ ಲೆಕ್ಕ ಹಾಕೊಂಡ್ರೆ 10 ವರ್ಷಕ್ಕೆ ಲೆಕ್ಕ ಹಾಕೊಂಡ್ರೆ ಇಂಟ್ರೆಸ್ಟ್ ಅಮೌಂಟ್ ಇಷ್ಟು ಬರ್ತದೆ. ಅವ್ನು ಕಾಂಟ್ರಾಕ್ಟ್ ಪೀರಿಯಡ್ ನಲ್ಲಿ ಇಷ್ಟು ದುಡ್ಡು ಮಾಡ್ಕೋತಾನೆ ಅಂತ ತೋರಿಸ್ತಾ ಇರೋದು. ಇನ್ನು ಮುಂದಕ್ಕೂ ದುಡ್ಡು ಮಲ್ಟಿಪ್ಲೈ ಆಗುತ್ತೆ, ಅದು ಬೇರೆ ಪ್ರಶ್ನೆ. ಒಂದು ಟೆಂಟೇಟಿವ್ ಆಗಿ 10 ವರ್ಷಕ್ಕೆ ತೋರಿಸಿದ್ವಿ ಅಷ್ಟೇ. ಇನ್ನೊಂದ್ಸಲ ನೀವು ಒಂದು ರನ್ ಡೌನ್ ಮಾಡ್ಕೊಂಡ್ರೆ ನೀವು ನೆಕ್ಸ್ಟ್ ಟೈಮ್ ಒಂದು ಪೂರ್ತಿ ಸ್ಲೈಡ್ ಕೊಡ್ತಿರ್ತೀನಲ್ಲ
ಸೊ ನಿಮ್ಗೆ ಇನ್ನು ಫೈನಲ್ ಸ್ಲೈಡ್ ಕರೆಕ್ಟ್ ಆಗಿದೆ. ಯಾವ ವರ್ಷ 23 ಗೊತ್ತಿದ್ದು ಹೋಗಿ ಅವರೇ ಹೋಗಿ ನಮಗ್ ಬೇಕು ಅಂತ ತಗೊಂಡು ಹೆಚ್ಚು ಏನು ಅಟ್ರಾಕ್ಟ್ ಮಾಡ್ತಾ ಇತ್ತು ನೋಡಿ. ಇಷ್ಟು ಅಂಶಗಳನ್ನ ಸ್ಲೈಡ್ ಹೇಳ್ತಾ ಇದ್ದೀವಿ. ಮಿಕ್ಕಿದ್ದು ಈ EMI ಅಡ್ವಾನ್ಸ್ ಮೀಟರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸರ್ವಿಸ್ ಪ್ರೊವೈಡರ್ ಅಂತ ಇರ್ತಾರೆ ಸಾಫ್ಟ್ವೇರ್. ಆ ಸಾಫ್ಟ್ವೇರ್ಗೆ ಎರಡು ಕಾಸ್ಟ್ ಇದೆ ಇದರಲ್ಲಿ. ಒಂದು ಸ್ಮಾರ್ಟ್ ಮೀಟರ್ ಕಾಸ್ಟ್, ಒಂದು ಸ್ಮಾರ್ಟ್ ಮೀಟರ್, ಸಾಫ್ಟ್ವೇರ್ ಕಾಸ್ಟ್. ಸ್ಮಾರ್ಟ್ ಮೀಟರ್ ರನ್ ಆಗಲಿಕ್ಕೆ ಸಾಫ್ಟ್ವೇರ್ ಬೇಕಾಗುತ್ತೆ, ಸಿಮ್ ಬೇಕಾಗುತ್ತೆ, ಅದನ್ನ ರನ್ ಮಾಡಲಿಕ್ಕೆ ಸಾಫ್ಟ್ವೇರ್ ಬೇಕಾಗುತ್ತೆ. ಅದಕ್ಕೆ ಎರಡನೇ ಕಾಸ್ಟ್. ಅವ್ರು ತೋರಿಸ್ಕೊಂಡಿರೋ ಪ್ರಕಾರ 10 ವರ್ಷಕ್ಕೆ ಒಂದು 15,000 ರೂಪಾಯಿ ಆಗುತ್ತೆ. ಸಿಂಗಲ್ ಫೇಸ್ 9,000 ರೂಪಾಯಿ ಆಗುತ್ತೆ. ಮೀಟರ್ ಕಾಸ್ಟ್. ಇನ್ನೊಂದು ಮೂರನೇದು ಔಟ್ಲೆಟ್ ಮತ್ತು ಸಿಬ್ಬಂದಿಗಳ ಸಂಬಳ. ಒಂದೊಂದು ಮೀಟರ್ 400 ರೂಪಾಯಿ ಖರ್ಚಾಗುತ್ತೆ. ಏನು ಅದೇ ವಿಶೇಷ ನೋಡ್ರಿ. ಏನು ಬಂಡವಾಳ ಆದ್ರೆ ಅಂಗಡಿ ಅಡಿಗೆ ಪರ್ ಸ್ಕ್ವೇರ್ ಫುಟ್ ರೆಂಟು ಬೆಸ್ಕಾಂ ಇಂದ ಕೊಡೋದು ರೆಂಟ್ ಎಷ್ಟು ಗೊತ್ತಾ? 125 ರೂಪಾಯಿ. ಬೆಂಗಳೂರು ಹೊರವಲಯದಲ್ಲಿ ಅಂದ್ರೆ ಬೆಂಗಳೂರು ಬಿಟ್ಟು ಬೆಸ್ಕಾಂ ಏರಿಯಾ ಬಿಟ್ಟು ಬೆಸ್ಕಾಂ ಸಂಬಳ ಇದೇ ಒಟ್ಟು 240 ಕೋಟಿ ಬರುತ್ತೆ. ಒಟ್ಟು ಒಂದೊಂದು ಮೀಟರ್ಗೆ ಕಾಸ್ಟ್ 400 ರೂಪಾಯಿ ಬರ್ತಾ ಇದೆ. 400 ರೂಪೀಸ್. ಇತಿಹಾಸದಲ್ಲಿ ಎಲ್ಲ ಹಿಂಗ್ ನೋಡಿದ್ದೀರಾ? ಏನ್ ಬರೀ ಬೆಸ್ಕಾಂದೇ ತಗೊಂಡು ನಾವು ಲೆಕ್ಕ ಹಾಕೊಂಡ್ರು 60 ಕೋಟಿ ಬರೀ EMD ಕೊಡ್ಬೇಕು. ಪರ್ಫಾರ್ಮೆನ್ಸ್ ಗ್ಯಾರಂಟಿ ಎಷ್ಟು ಕೊಡ್ಬೇಕು ಗೊತ್ತಾ? 250 ಕೋಟಿ ಕೊಡ್ಬೇಕು. ಈ ರೀತಿ 5,000 ಕೋಟಿ ಅವ್ರ ಪ್ರಕಾರ ತಗೊಂಡ್ರೆ, GST ಬಿಟ್ಟು 5,000 ಕೋಟಿ ಬರುತ್ತೆ. GST ಸೇರಿಸ್ಕೊಂಡ್ರೆ 6,000 ಕೋಟಿ ಹತ್ರ ಬರುತ್ತೆ. ಸೊ ಈ ರೀತಿ ಬರೀ ಬೆಸ್ಕಾಂ ಹೇಳಿರೋದು. ಇಡೀ ಬೆಸ್ಕಾಮ್ ಇತರ ಎಸ್ಕಾಂಗಳನ್ನೆಲ್ಲ ಸೇರಿಸ್ಕೊಳ್ತಾ ಹೋಗ್ತಾರೆ. ಲಿಸ್ಟ್ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅಂಕಿ ಸಂಖ್ಯೆಗಳು ದೊಡ್ಡ ಬರ್ತಾ ಅವ್ರು ಕೊಡ್ತಿರುವಂತ ಸಂಖ್ಯೆಗಳ ಪ್ರಕಾರವನ್ನು ನಾವು ಹೇಳ್ತಿರೋದು. ಸೊ ಒಟ್ಟಾರೆ ಇಲ್ಲೇನೊಂದು ಸಂಪೂರ್ಣವಾಗಿ KT